ಹಾಯ್ ಹಲೋ ವೀಕ್ಷಕರೇ, CNS ಸಿಟಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಮ್ಮ ವರದಿಗಾರ ರವಿಕುಮಾರ್ ಅವರ ವಿಶೇಷ ವರದಿ ಇದಾಗಿದೆ. ಕೆಂಪೇಗೌಡರ ನೆನಪಿನ ಚಿತ್ರಣ. ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಅರಸರಲ್ಲಿ ಸಾಮಂತ ಕೆಂಪೇಗೌಡರ ಪೌರುಷ ಪರಾಕ್ರಮಗಳೆಂದರೆ ಹೆಸರುವಾಸಿಯಾದ ಪಾಳೆಗಾರರಾಗಿದ್ದರು. ಆ ಕಾಲದಲ್ಲಿ ರಾಜ್ಯದ ಬಲವರ್ಧನೆಗಾಗಿ ರಾಜ್ಯದ ಖಜಾನೆ ಸುಭದ್ರಪಡಿಸುವ ಸಲುವಾಗಿ ಮಾಗಡಿಯಲ್ಲಿ ಕಟ್ಟಿದ ಕೋಟೆಯನ್ನು ಇಂದಿಗೂ ಕಾಣಬಹುದಾಗಿದೆ. ಸುಮಾರು 16ನೇ ಶತಮಾನದಲ್ಲಿ ಕೆಂಪೇಗೌಡರ ಆಳ್ವಿಕೆಯಲ್ಲಿ ಮಾಗಡಿ ಪಟ್ಟಣವೇ ರಾಜಧಾನಿಯಾಗಿತ್ತು. ಹಂಪೆಯ ವೈಭವವನ್ನು ಕಂಡು ಕೆಂಪೇಗೌಡರು ದೂರದೃಷ್ಟಿಯಿಂದ ನಿರ್ಮಿಸಿದ ಬೆಂಗಳೂರು ನಗರ ಇಂದು ಹೆಮ್ಮರವಾಗಿ ಬೆಳೆದಿದೆ. KR ಮಾರುಕಟ್ಟೆಯಲ್ಲಿರುವ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ, ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಕಲ್ಲಿನ ಕೋಟೆ ಮತ್ತು ಚಿಕ್ಕಪೇಟೆ, ಗಾಣಿಗರಪೇಟೆ, ಬೆನ್ನಿಪೇಟೆ, ಬಳೆಪೇಟೆ, ಮಂಡಿಪೇಟೆ, ಕುಂಬಾರಪೇಟೆಗಳನ್ನು ವ್ಯಾಪಾರ ಸ್ಥಳವಾಗಿ ಕೆಂಪೇಗೌಡರು ನಿರ್ಮಿಸಿದರು. ಗೋಪಾಲ್ ಭಟ್ಟ ಅಂತ ಪ್ರಧಾನ ಅರ್ಚಕರು. ಇದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮೈಸೂರು ಮಹಾರಾಜರ ಕಾಲದಿಂದ ಇದೆ. ಇಲ್ಲಿ ನಮ್ಮ ವಂಶ ಪಾರಂಪರ್ಯ, ನಮ್ಮ ದೊಡ್ಡಪ್ಪ, ನಮ್ಮದು ತಾತ ಅವರೆಲ್ಲ ಮಾಡ್ತಾಯಿದ್ರು. ಇವಾಗ ನಾನು ಮಾಡ್ತಾಯಿದ್ದೀನಿ ಪ್ರಧಾನ ಅರ್ಚಕರಾಗಿ. ಇಲ್ಲಿ ವಿಶೇಷ ಏನು ಅಂದರೆ, ಅಕ್ಷಯ ತೃತೀಯ ದಿನ ಬ್ರಹ್ಮರಥೋತ್ಸವ ನಡೆಯುತ್ತೆ. ಹನುಮ ಜಯಂತಿಯಲ್ಲಿ 15 ದಿನ ಒಂದೊಂದು ಅಲಂಕಾರ ಕಾರ್ಯಕ್ರಮಗಳು ನಡೆಯುತ್ತೆ. ಶ್ರಾವಣ ಮಾಸದಲ್ಲಿ ವಿಶೇಷ ಇರುತ್ತೆ. ಇಲ್ಲಿ ಆಸ್ಪತ್ರೆಗೆ ಬರೋ ಭಕ್ತರೆಲ್ಲ, ಪೇಷಂಟ್ಗಳು ಎಲ್ಲ ಬಂದು ನಮಸ್ಕಾರ ಮಾಡಿಕೊಂಡು ಹರಕೆ ಹೊತ್ಕೊಂಡು ಹೋಗ್ತಾರೆ. ಇಲ್ಲಿ ರಾಜ್ಯವನ್ನು ಕಾಪಾಡಲು 4 ದಿಕ್ಕುಗಳಲ್ಲೂ ಕಾವಲು ವೀಕ್ಷಣಾ ಗೋಪುರಗಳನ್ನು ನಿರ್ಮಿಸಿರುವುದನ್ನು ಲಾಲ್ಬಾಗ್ ಸಸ್ಯ ತೋಟದಲ್ಲಿ ಕಾಣಬಹುದಾಗಿದೆ. ಕೋಟೆ ಹೆಬ್ಬಾಗಿಲು ನಿರ್ಮಿಸುವಾಗ ಬಿದ್ದು ಹೋಗುತ್ತಿದ್ದ ಕಾರಣಕ್ಕಾಗಿ ಗೌಡರ ಸೊಸೆ ಬಲಿದಾನವಾದ ಜಾಗದಲ್ಲಿ ನೆನಪಿಗೋಸ್ಕರ ನಿರ್ಮಿಸಿರುವ ಬೆಂಗಳೂರಿನ ಕೋರಮಂಗಲದಲ್ಲಿರುವ ಲಕ್ಷ್ಮೀ ದೇವಸ್ಥಾನ ಮತ್ತು ಕೆಂಪೇಗೌಡರ ಸೊಸೆಯ ಮೂರ್ತಿ ಸಮಾಧಿಯನ್ನು ಇಂದಿಗೂ ಕಾಣಬಹುದಾಗಿದೆ. ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು. ನಾನು ಮಾದೇಶು, ಕೋರಮಂಗಲ ನಿವಾಸಿ. ಇವರು ನಯನ್ ಅಂತ, ಇವರು ಕೋರಮಂಗಲದ ನಿವಾಸಿ. ಇವತ್ತು ಏನು ಕೆಂಪೇಗೌಡರ ಜಯಂತಿ ಇದೆ, ಅವರ ಜಯಂತಿ ನಾವೆಲ್ಲರೂ ಆಚರಣೆ ಮಾಡಬೇಕು ಅಂದರೆ ಅವರು ಅಂಥ ಉತ್ತಮ ವ್ಯಕ್ತಿ ಆಗಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೆಂಪೇಗೌಡರ ಜಯಂತಿನ ಆಚರಣೆ ಮಾಡ್ತೀರಿ. ಅವರ ಉತ್ತಮತ್ವಕ್ಕೆ ಒಂದು ಸಹಾಯ ಹಸ್ತ ಮತ್ತು ಒಂದು ಮೇಜರ್ ಒಂದು ಕಾಂಟ್ರಿಬ್ಯೂಷನ್ನು ಅವರ ಸೊಸೆ ಆಗಿರುತ್ತಾರೆ. ಹೆಂಗೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬೆಂಗಳೂರಿನ ದಕ್ಷಿಣ ಕೋಟೆ ನಿರ್ಮಾಣ ಮಾಡ್ತಿರ್ಬೇಕಾದ್ರೆ ಕೆಂಪೇಗೌಡರಿಗೆ ಬಹಳ ಅಡೆತಡೆಗಳು ಉಂಟಾಗುತ್ತೆ. ಅದರಲ್ಲಿ ಕೋಟೆ ಬಾಗಿಲಂತೂ ನಿಲ್ಲೋದಿಲ್ಲ. ಬೆಳಗ್ಗೆ ಕಟ್ಟಿರ್ತಾರೆ, ಸಾಯಂಕಾಲ ಆಗೋಷ್ಟರಲ್ಲಿ ಬಿದ್ದೋಗಿರುತ್ತೆ. ಇದೇ ಥರ ಹಲವಾರು ಸತಿ ಆದಾಗ ಕೆಂಪೇಗೌಡರಿಗೆ ಚಿಂತೆ ಬಂದು ಜ್ಯೋತಿಷ್ಯನ ಕೇಳ್ತಾರೆ. ಆಗ ಜ್ಯೋತಿಷ್ಯರು ಇದಕ್ಕೆ ಪರಿಹಾರ ಆಗಿ ಒಂದು ನರಬಲಿ ಕೊಡಬೇಕು. ಆ ನರಬಲಿನೂ
ತುಂಬಿದ ಗರ್ಭಿಣಿನೇ ಆಗಿರಬೇಕು ಅಂತ ಹೇಳಿರ್ತಾರೆ. ಆಗ ಈ ವಿಷಯ ರಾಜ್ಯದಲ್ಲಿ ಎಲ್ಲರಿಗೂ ತಲುಪುತ್ತೆ. ರಾಜ್ಯದಲ್ಲಿ ಎಲ್ರಿಗೂ ತಲುಪಿದ ಮೇಲೆ ನಂತರ ಮಹಾತ್ಯಾಗಿ ಲಕ್ಷ್ಮೀ ದೇವಿಯವ್ರಿಗೂ ತಲುಪುತ್ತೆ. ಲಕ್ಷ್ಮೀ ದೇವಿಯವರು ಯಾರು ಅಂದರೆ ಕೆಂಪೇಗೌಡರ ಸೊಸೆ. ಅವರು ತುಂಬಿದ ಗರ್ಭಿಣಿ ಆಗಿರ್ತಾರೆ. ಅವತ್ತು ಅವರು ಕೋಟೆ ಕಟ್ಟೋದಕ್ಕೆ ನರಬಲಿ ಬೇಕು ಅಂದಾಗ ಅವರು ಅವರ ಜೀವವನ್ನು ಬಲಿ ಕೊಟ್ಟು ಕೋಟೆ ಕಟ್ಟೋದ್ರಲ್ಲಿ ಸಹಾಯ ಹಸ್ತವಾಗಿ ನಿಂತ್ಕೊತಾರೆ. ಅದಾದಮೇಲೆ ಅವರ ತಲೆ ಬಿದ್ದಂಥ ಜಾಗ ಇದು. ಈ ಜಾಗದಲ್ಲಿ ಅವರ ಸ್ಮಾರಕ ಇದೆ ಮತ್ತು ಕೋರಮಂಗಲ 8ನೇ ಬ್ಲಾಕಲ್ಲಿ ಅವರ ದೇವಸ್ಥಾನನೂ ಇದೆ. ಮಾಗಡಿಯ ಸಮೀಪ ಕೆಂಪಾಪುರ ಎಂಬಲ್ಲಿ ನಡೆದ ಭೀಕರ ಯುದ್ಧದಲ್ಲಿ ಕೆಂಪೇಗೌಡರು ವೀರ ಮರಣವನ್ನು ಹೊಂದಿದರು ಎಂದು ಶಾಸನದಲ್ಲಿ ಉಲ್ಲೇಖಿತವಾಗಿದೆ. ಕೆಂಪೇಗೌಡರ ಸಮಾಧಿ ಕೆಂಪಾಪುರದ ಊರಿನ ರಸ್ತೆ ಮಧ್ಯಭಾಗದಲ್ಲಿ ಇದ್ದು, ಇದನ್ನು ಕೆಂಪೇಗೌಡರ ಸಮಾಧಿಯನ್ನು ಅವರ ಪುತ್ರ ಇಮ್ಮಡಿ ಕೆಂಪೇಗೌಡ ನಿರ್ಮಾಣ ಮಾಡಿದ್ದಾರೆ ಎಂದು ಇತಿಹಾಸದಲ್ಲಿ ತಿಳಿದುಬರುತ್ತದೆ. ಆದರೆ ಇಂದು ಈ ಸಮಾಧಿ, ಕೋಟೆ, ಗೋಪುರಗಳು, ಕೆಂಪೇಗೌಡರ ವ್ಯಾಯಾಮ ಶಾಲೆ ಇಂದು ಎಲ್ಲವೂ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವುದು ಶೋಚನೀಯ ವಿಷಯವಾಗಿದೆ. ಅದೇ ಈಗ ಯಾರೋ ಒಟ್ಟರು ದೇವಸ್ಥಾನ ಕಟ್ಟುವಾಗ ಅದು ಕಲ್ ಕೆತ್ತನೆ ಮಾಡಿತ್ತು. ಅದ್ರ ಮೇಲೆ ಏನ್ ಮಾಡಿದ್ರು, ಇವ್ರು ವೈಟ್ ಪೇಂಟ್ ಮಾಡಿದ್ರು. ಅವರು ಮಾಡಿದ್ಮೇಲೆ ಅದು ಯಾರೋ ನೋಡಿ ಒಬ್ಬ ಫೇಸ್ಬುಕ್ ಹಾಕಿ ಅದು ಪ್ರಚಾರ ಮಾಡಿದ. ಕೆಂಪೇಗೌಡರದೇನದು? ಕೆಂಪೇಗೌಡ ಸಹ ಅಲ್ಲಿ ಸಂಶೋಧನೆ ಆಗಿ ಸರ್ಕಾರಕ್ಕೆ ಅಲ್ಲಿ ಭೂಮಿ ಅಕ್ವೇರಿ ಆಗಿದೆ. ಅದು ಜಾಗ ಏನು ಇವ್ರು ಮಾಡಿಲ್ಲ ಅಷ್ಟೇನೆ. ಈ ಸಂಶೋಧಕರು ಎಲ್ಲ ಬಂದು ಪರಿಶೀಲನೆ ಮಾಡಿದಾಗ ಇದು ಕೆಂಪೇಗೌಡ ಸಮಾಧಿ ಅಂತ ಇದಾಗಿದೆ. ಅಲ್ಲಿವರೆಗೂ ಏನು ಗೊತ್ತಿರ್ಲಿಲ್ಲ ಜನಕ್ಕೆ, ಗೊತ್ತಿಲ್ಲ. ಅವಾಗ ಕಾಲದಲ್ಲಿ ಹೇಳಾರಂತೆ ಕೆಂಪೇಗೌಡ ಸಮಾಧಿ, ನಮ್ಗೆ ಗೊತ್ತಿಲ್ಲ, ತಾತ ಕಾಲದಿಂದಲ್ವಾ. ಅದು ಕೆತ್ತನೆ ಅಲ್ಲಿ ಬರ್ದಿದ್ದೆಲ್ಲ ಕೆತ್ತನೆ ನೋಡಿ ಆದ್ಮೇಲೆ ಸಂಶೋಧಕರೆಲ್ಲ ಪರಿಶೀಲನೆ ಮಾಡಿದ್ಮೇಲೆ ಇದು ಹಿರಿ ಕೆಂಪೇಗೌಡರ ಸಮಾಧಿ ಅಂತ. ವರ್ಷಕ್ಕೊಂದ್ಸಲಿ ಕೆಂಪೇಗೌಡ ಜಯಂತಿ ಒಂದು 27ಕ್ಕೆ ಇಲ್ಲಿಂದ ಜ್ಯೋತಿ ತಗೊಂಡೋಗ್ತಾರೆ ಅಷ್ಟೇ. ಏನು ಕೆಲಸ ಮಾಡಿಲ್ಲ ಅವ್ರು ಮಾಡಿ ಎಷ್ಟೋ ಸತಿ ಅವರು ಜಯಂತಿ ಮಾಡೋರು, ಮಾಡಿಲ್ಲೂ ಮಾಡೋರು, ಇಲ್ಲೂ ಮಾಡೋರು ಕೆಂಪೇಗೌಡ ಜಯಂತಿ ಅಂತ.